Yesterday, I met our new working president, Nitin Nabinji, and I assured him that under his dynamic leadership, will strengthen party in Karnataka, and also assured him that under his guidance, BJP will come with absolute majority in Karnataka. High Court has not given any clean sheet to Gandhi family. On technical grounds, they have given some relief to Gandhi family, but they have clearly said they are not going on merits. So protesting against central agencies, protesting against election commission, the Congress party trying to create anarchy in Karnataka and also across the country, because people have lost confidence on the Congress party. So the desperate Congress party, time and again, blaming central government, blaming central agency, it has become a fashion for Congress party. ಸರ್ಕಾರ ತೋರಿ ಆಯ್ತು ಸರ್. ಈಗ ಅವ್ರು ಹೇಳಿರ್ತಕ್ಕಂಥ ಈಗಾಗಲೇ ಅವ್ರಿಗೆ ಏನು ಪ್ರಸ್ತುತ ಇರತಕ್ಕಂಥ ಸಿಸ್ಟಮ್ನೆಲ್ಲ ಇದರಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಅವ್ರು ಹೇಳಿರುವಂಥ ರೀತಿಯಲ್ಲಿ ಅದು 13 ಮೂಲ ಜಾತಿ ಆದಿವಾಸಿಗಳಿಗೆ ಪ್ರತ್ಯೇಕವಾದಂಥ ಒಂದು ಬಜೆಟ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ಒಟ್ಟಾರೆ ಬಜೆಟ್ನಲ್ಲಿ 1,82,00,000 ಆಲ್ರೆಡಿ ಖರ್ಚು ಮಾಡಿದ್ದಾರೆ ಇಲ್ಲಿವರೆಗೂ. ಮುಂದೆ ಇರತಕ್ಕಂಥ ಇದರಲ್ಲಿ ಅವ್ರು ಹೇಳಿದಾಗ 13 ಮೂಲ ಆದಿವಾಸಿಗಳಿಗೆ ಪ್ರತ್ಯೇಕವಾದಂಥ ಬಜೆಟ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು. ದಿನಾಂಕ 8/12/25ರಿಂದ 18/12/25 ಇಂದಿನವರೆಗೆ ಒಟ್ಟು 135 ಚುಕ್ಕೆಗೊಳಿಸಿದ ಪ್ರಶ್ನೆಗಳು ಪೈಕಿ 128 ಪ್ರಶ್ನೆಗಳು ಸದನದಲ್ಲಿ ಉತ್ತರ ನೀಡಲಾಗಿದೆ. 7 ಪ್ರಶ್ನೆಗಳು ಕಾಲಾವಕಾಶ, 7 ಪ್ರಶ್ನೆ ತಂದುಕೊಡಿ. ಯಲಹಂಕ ಎಲ್ಲ ಸೇರ್ತದೆ. ಸೊ ಅವ್ರು ಓಟ್ ಇಲ್ಲಿ ಇರಲ್ಲ, ಆದರೆ ಅವ್ರು ಎಲೆಕ್ಟ್ ಆಗಿರ್ತಾರೆ ಆ ಭಾಗದಲ್ಲಿ. ಅವ್ರಿಗೆ ಮೆಂಬರು ಸುಧಾಮೂರ್ತಿ ಇಲ್ಲಿ ಮನೆ ಇಟ್ಕೊಂಡಿರ್ತಾರೆ, ಅವ್ರು ತಪ್ಪಕ್ಕಾಗಲ್ಲ. ನಮ್ಮ ಶಿವಣ್ಣ ಅವನದೊಂದು ಸಣ್ಣ ವಾರ್ಡ್ ಸೇರ್ತದೆ, ಒಂದು ವಾರ್ಡ್ ಮಾತ್ರ ಸೇರ್ತದೆ. ಈ ಶುಡ್ ಆಲ್ಸೋ ಬಿ ಇನ್ಕ್ಲೂಡೆಡ್ ಅಂಥೇಳಿ ಯಾರು ಇದರಲ್ಲಿ GBಯಲ್ಲಿ ಇದು ಕಾರ್ಪೊರೇಷನ್ ಮಾಮೂಲಿ ಅವ್ರಿಗೆಲ್ಲ ಇದ್ದೇ ಇರ್ತಾರೆ, ಯಾರು ಓಟ್ ಇಟ್ಕೊಂಡಿರ್ತಾರೆ ಅವ್ರಿಗೆ ಇದ್ದೇ ಇರ್ತದೆ. GBಯಲ್ಲಿ ಅವ್ರನ್ನೆಲ್ಲ ಮೆಂಬರ್ ಮಾಡ್ಕೊಳ್ಳಿಕ್ಕೆ ಅದನ್ನು ತೆಗೆದುಕೊಂಡು ಬಂದಿದ್ದೀವಿ. ಸೊ ಅಡಿಷನಲ್ ಚೀಫ್ ಸೆಕ್ರೆಟರಿ ಕೂಡ ACS ಕೂಡ ಆ ಇದರಲ್ಲಿ ಇರಬೇಕು ಅನ್ನೋದು ವಿಚಾರನ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಅಧ್ಯಕ್ಷ.